Hi, hello, namaskara. Welcome back. Welcome to Num Diploma channel. So, dear DCT student, DCT exam ಅಂತ ತುಂಬಾ ಕಷ್ಟ ಪಡ್ತಾ ಇದ್ರಿ ಮತ್ತೆ ತುಂಬಾ ಟೆನ್ಷನ್ ಆಗಿದ್ರಿ. ಯಾವಾಗ ಸರ್ ಎಕ್ಸಾಮು ಏನು ಅಂತ. ಕೊನೆಗೂ ಎಕ್ಸಾಮ್ ಮುಗೀತು. ಇವತ್ತು ಎಕ್ಸಾಮ್ ಮುಗಿದ್ಮೇಲೆ ಹುಡುಗರು ಎಲ್ಲ ಮುಗಿಸ್ಕೊಂಡು ಈಚೆ ಬಂದಿದ್ದೀರಾ. ಎಲ್ಲರೂ ಅನ್ಕೊಂಡಿದ್ದೀರಾ ಕಷ್ಟ ಬರುತ್ತೆ ಅದು ಅಂತ ನಾನು ಹೇಳ್ತಾ ಇದ್ದೆ ನಿಮಗೆ. ಪೇಪರ್ ಈಸಿ ಬಂದೇ ಬರುತ್ತೆ. ಐ ನೋ ವಾಟ್ ದ ಡಿಪ್ಲೊಮಾ ಈಸ್ ಆ್ಯಂಡ್ ವಾಟ್ ದ ಡಿಪ್ಲೊಮಾ ಕ್ವಶನ್ ಪೇಪರ್ ಸೆಟರ್ಸ್ ಈಸ್. ಓಕೆ, ಸೊ ಬೋರ್ಡ್ ಕಡೆಯಿಂದ ಹೋಗ್ತಾರೆ, ಅವರು ಡಿಪ್ಲೊಮಾ ಮಾಡೋದು ಗೊತ್ತಿರುತ್ತೆ. ಸೊ ಹೇಳಿದ್ದೆ ಈಸಿಗಿರುತ್ತೆ ಅಂತ. ಸುಮಾರು ಜನ ಸ್ಟೂಡೆಂಟ್ಸ್ ಇಂಡಿಯಾ ಅಕಾಡೆಮಿಯಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇ ಗಾಟ್ ಗುಡ್ ಮಾರ್ಕ್ಸ್. ಓಕೆ, ಪ್ರಾಬಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೇಳ್ತಾ ಇದ್ದಾರೆ ಸರ್ ನಾನು 60-65 ಏಮ್ ಮಾಡ್ತಾ ಇದ್ದೆ, ಬಟ್ ನಿಮ್ಮ ಅಕಾಡೆಮಿಯಿಂದ ಒಂದು 75 to 80 ಸ್ಕೋರ್ ಮಾಡೋ ರೇಂಜಿಗೆ ಬಂದಿದ್ದೀನಿ. ನೀವು ಹೇಳ್ದಂಗೆ ಒಂದು 10 to 15 ಮಾರ್ಕ್ಸ್ ಬೂಸ್ಟಪ್ ಆಗಿದೆ ಸರ್ ನಂದು. ಸೊ ಥ್ಯಾಂಕ್ಫುಲ್ ಟು ಅಂತ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ದ ಲೈವ್ ವಿಡಿಯೋಸ್ ಫ್ರಮ್ ದೆಮ್. ಶಾರ್ಟ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ನೀವೆಲ್ಲ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದ ಕೀ ಆನ್ಸರ್, ಜಾಸ್ತಿ ಹೇಳಲ್ಲ ನಾನು, ತಲೆ ಕೆಡ್ಸ್ಕೊಂಡು ಹೋಗಬೇಡಿ, ಬೇಜಾರು ಮಾಡ್ಕೊಬೇಡಿ. ಕೀ ಆನ್ಸರ್ಸು ಓಕೆ A3 ವರ್ಷನ್ದು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಒಂದಂತೂ ಹೇಳ್ತೀನಿ, ಇಂಡಿಯಾ ಅಕಾಡೆಮಿ ಇಸ್ ಆಲ್ವೇಸ್ ದೇರ್ ಫಾರ್ ಆಲ್ ದ ಡಿಪ್ಲೊಮಾ ಸ್ಟೂಡೆಂಟ್ಸ್. ಸೊ ನೀವಾಗಲಿ ನಿಮ್ಮ ಜೂನಿಯರ್ಸ್ ಆಗಲಿ ಯಾರನ್ನ ಇದ್ರೂ ರೆಫರ್ ಮಾಡಿ, ಬಿ ದೇರ್ ಫಾರ್ ಯು ಅಂಟಿಲ್ ಜಾಯಿನ್ ದ ಇಂಜಿನಿಯರಿಂಗ್. ಸೊ ಸ್ಟೂಡೆಂಟ್ಸ್ ಇಲ್ಲಿವರೆಗೂ ಒಂದು ಪಾಯಿಂಟ್ ಆಯಿತು. ಅಂದರೆ ಎಕ್ಸಾಮ್ ಬರೋವರೆಗೂ ಒಂದು ಪಾಯಿಂಟು. ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ರಿಸಲ್ಟ್ ಬಂದಲ್ಲಿ ಆಪ್ಷನ್ ಎಂಟ್ರಿ ಬರುತ್ತೆ. ಸೊ ಇಲ್ಲಿವರೆಗೂ ಒಂದು ಗೈಡೆನ್ಸ್ ಇಲ್ಲ ಅಂತಂದ್ರೂ ಸ್ಟಿಲ್ ಯು ನೀಡ್ ದ ಗೈಡೆನ್ಸ್. ಇವಾಗಲೂ ಪರ್ಸನಲ್ ಗೈಡೆನ್ಸ್ ಆಪ್ಷನ್ ಎಂಟ್ರಿ ಓಪನ್ ಇದೆ. ಓಕೆ, ಪರ್ಸನಲ್ ಗೈಡೆನ್ಸ್ ಇವಾಗಲೂ ಜಾಯ್ನ್ ಆಗ್ಬೋದು. ಏನು ಸರ್ ಇದರಲ್ಲೂ ಪ್ರಮೋಷನ್ ಕೊಡ್ತಾ ಇದ್ದೀರಾ ಅಂತ. ಯಾಕಂದರೆ ನಾನು ಹೇಳಲೇಬೇಕಾಗತ್ತೆ, ಸುಮಾರು ಜನ ಸ್ಟೂಡೆಂಟ್ಸ್ಗೆ ಇದು ಗೊತ್ತಿರಲ್ಲ, ಕೊನೆ ಮೂಮೆಂಟಲ್ಲಿ ಗೊತ್ತಾಗುತ್ತೆ ಸರ್ ನಾನು ಸೇರ್ಕೊಬೇಕಾಯ್ತು ಅಂತ. ಅದಾಗಬಾರ್ದು ಅಂತ ಹೇಳ್ತೀನಿ ಹೊರತು ನಾನು ಪ್ರಮೋಟ್ ಮಾಡಬೇಕು ಅಂತಲ್ಲ. ಸ್ಟಿಲ್ ಪರ್ಸನಲ್ ಗೈಡೆನ್ಸ್ ಜಾಯ್ನಿಂಗ್ ಆಗ್ಬೋದು, ಯಾವಾಗ ಬೇಕಾದ್ರೆ ಜಾಯ್ನ್ ಆಗ್ಬೋದು. ನೀವು ಕಂಪ್ಲೀಟ್ ಇಂಜಿನಿಯರಿಂಗ್ ಜಾಯ್ನ್ ಆಗೋವರೆಗೂ ನಂದು ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಸೊ ಎನಿ ಒನ್ ಯು ಕ್ಯಾನ್ ಡೈರೆಕ್ಟ್ಲಿ ಪಿಂಗ್ ಮೀ ಆರ್ ಕಾಲ್ ಮೀ ಆನ್ ದ ಸೇಮ್ ನಂಬರ್ ಅಂಡ್ ಯು ಕ್ಯಾನ್ ಜಾಯಿನ್ ಇಂಡಿಯಾ ಅಕಾಡೆಮಿ, ದ ಎಕ್ಸ್ಪರ್ಟ್ ಅಡ್ವೈಸ್ ಫ್ರಮ್ ಇಂಡಿಯಾ ಅಕಾಡೆಮಿ. ಓಕೆ, ಸೊ ಸ್ಟೂಡೆಂಟ್ಸ್ ನಾನು ಇಲ್ಲಿ ಏನು ಕೀ ಆನ್ಸರ್ಸ್ ಇಲಿಸ್ಟ್ರೇಟ್ ಮಾಡ್ತಾ ಇದ್ದೀನಿ, ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ಇದು ಕರೆಕ್ಟ್ ಇದೆ ಅಂತ ಅನ್ಕೊಂಡು ಮಾಡ್ತಾ ಇರೋದು. ಬಟ್ ಏನೇ ಇದ್ರೂ KE ಕಡೆಯಿಂದ ಕೀ ಆನ್ಸರ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಓಕೆ, ಬಟ್ ಮ್ಯಾಕ್ಸಿಮಮ್ ಕರೆಕ್ಟ್ ಇರುತ್ತೆ ಬಿಕಾಸ್ ವರ್ಕ್ಡ್ ಆನ್ ಇಟ್. ಓಕೆ, ಚೆಕ್ ಮಾಡಿನೇ ಪೋಸ್ಟ್ ಮಾಡ್ತಾ ಇರೋದು. ಸೊ ಯು ಕ್ಯಾನ್ ಬಿಲೀವ್ ಇನ್ಎವಿಟಬಲಿ. ಓಕೆ, ಸೊ ಇವಾಗ ಇಲ್ಲಿ ಫಸ್ಟ್ ನಾನು ಹೇಳಿದ್ದೆ ಪ್ಯಾಟರ್ನ್ ಬಂದು ನಿಮಗೆ ಸೇಮ್ ಕೊಡ್ತಾನೆ ಅಂತ ಹೇಳಿದ್ರೆ, ಮ್ಯಾಥ್ಸ್ ಕೊಟ್ಟರೆ 1 to ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್, ಫೋರ್ತ್ ಚಾಪ್ಟರ್ ಹಂಗೆ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡಿದ್ದೆ. ಬಟ್ ಎಲ್ಲ ಸ್ವಲ್ಪ ಮಿಕ್ಸಪ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ಲಿ PMS ಅಲ್ಲಿ ಮತ್ತು SND ಅಲ್ಲಿ ಮಿಕ್ಸಪ್ ಮಾಡಿದ್ದಾರೆ. ಅದು ಬಿಟ್ಟರೆ ಇನ್ಯಾವುದ್ರಲ್ಲೂ ಮಿಕ್ಸಪ್ ಆಗಿಲ್ಲ ಅನ್ಕೊಂತೀನಿ. ಓಕೆ, ಎರಡರಲ್ಲಿ ಮಿಕ್ಸಪ್ ಮಾಡಿದ್ದಾರೆ ಅಂದರೆ ಹೇಳಿದ್ನಲ್ಲ, ಇಟ್ ಕ್ಯಾನ್ ವೇರಿ. ಓಕೆ, ಬಟ್ ಸಬ್ಜೆಕ್ಟ್ ಇಂದ ಈಚೆ ಹೋಗಿಲ್ಲ. ಇವಾಗ 1 to 20 ಅಂದರೆ ಮ್ಯಾಥ್ಸ್ ಅಲ್ಲೇ ಇದ್ದಾರೆ, 21 to 40 ಅಂದರೆ PMS ಅಲ್ಲಿ ಇದ್ದಾರೆ, 41 to 60 IT ಸ್ಕಿಲ್ಸ್ ಅಲ್ಲಿ ಇದ್ದಾರೆ, 61 to 80 ಅಂದರೆ SND ಅಲ್ಲಿ ಇದ್ದಾರೆ, 81 to 100 ಅಂದರೆ FRRRR ಇಲ್ಲಿ ಇದ್ದಾರೆ. ಸೊ ಇದೇ ಥರ ಹೋಗುತ್ತೆ. ಸೊ ಇಲ್ಲಿ ಕೀ ಆನ್ಸರ್ಸ್ ಇಲಿಸ್ಟ್ರೇಟ್ ಮಾಡ್ತೀನಿ. ಓಕೆ, ಸೊ ಕ್ವಶನ್ ನಂಬರ್ ಬಂದು ಆಪ್ಷನ್ 3, ಕ್ವಶನ್ ನಂಬರ್ 2 ಬಂದು ಆಪ್ಷನ್ 1, ಕ್ವಶನ್ ನಂಬರ್ 3 ಬಂದು ಆಪ್ಷನ್ 2, ಕ್ವಶನ್ ನಂಬರ್ 4 ಬಂದು ಆಪ್ಷನ್ 2, ಕ್ವಶನ್ ನಂಬರ್ 5 ಬಂದು ಆಪ್ಷನ್ 2, ಆಮೇಲೆ ಕ್ವಶನ್ ನಂಬರ್ 6 ಬಂದು ಆಪ್ಷನ್ 3, ಕ್ವಶನ್ ನಂಬರ್ 7 ಬಂದು ಆಪ್ಷನ್ 4, ಕ್ವಶನ್ ನಂಬರ್ 8 ಬಂದು ಆಕ್ಚುಲಿ ಇದು ಎಕ್ಸ್ ಇಂಟರ್ಸೆಪ್ಟ್ ಅಂತ ವೈ ಇಂಟರ್ಸೆಪ್ಟ್ ಅಂತ ಕೇಳಬೇಕಾಗಿತ್ತು, ಎಕ್ಸ್ ಅಂತ ಕೇಳಿದಾನೆ. ಸೊ ಪ್ರಾಬಲಿ ದಿಸ್ ಕ್ಯಾನ್ ಬಿ ಅ ಗ್ರೇಸ್ ಮಾರ್ಕ್ಸ್ ಇರುತ್ತೆ. ಕ್ವಶನ್ ನಂಬರ್ 8 ಗ್ರೇಸ್ ಇರುತ್ತೆ. ಕ್ವಶನ್ ನಂಬರ್ 9 ಬಂದು ಆಪ್ಷನ್ 3, ಕ್ವಶನ್ ನಂಬರ್ 10 ಬಂದು ಆಪ್ಷನ್ 1, ಕ್ವಶನ್ ನಂಬರ್ 11 ಬಂದು ಆಪ್ಷನ್ 3, ಕ್ವಶನ್ ನಂಬರ್ 12 ಬಂದು ಆಪ್ಷನ್ 4, ಕ್ವಶನ್ ನಂಬರ್ 13 ಬಂದು ಆಪ್ಷನ್ 2, ಕ್ವಶನ್ ನಂಬರ್ 14 ಬಂದು ಆಪ್ಷನ್ 2, ಕ್ವಶನ್ ನಂಬರ್ 15 ಬಂದು ಆಪ್ಷನ್ 3, ಕ್ವಶನ್ ನಂಬರ್ 16 ಬಂದು ಆಪ್ಷನ್ 2, ಕ್ವಶನ್ ನಂಬರ್ 17 ಬಂದು ಆಪ್ಷನ್ 3, ಕ್ವಶನ್ ನಂಬರ್ 18 ಬಂದು ಆಪ್ಷನ್ 4, ಕ್ವಶನ್ ನಂಬರ್ 19 ಬಂದು ಆಪ್ಷನ್ 2, ಕ್ವಶನ್ ನಂಬರ್ 20 ಬಂದು ಆಪ್ಷನ್ 2. ಇದು ಕಂಪ್ಲೀಟ್ ಮ್ಯಾಥ್ಸ್ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ PMS, ಕ್ವಶನ್ ನಂಬರ್ 21 ಬಂದು 4, ಕ್ವಶನ್ ನಂಬರ್ 22 ಬಂದು ಆಪ್ಷನ್ 4, ಕ್ವಶನ್ ನಂಬರ್ 23 ಬಂದು ಆಪ್ಷನ್ 4, ಕ್ವಶನ್ ನಂಬರ್ 24 ಬಂದು ಆಪ್ಷನ್ 3, ಕ್ವಶನ್ ನಂಬರ್ 25 ಬಂದು ಆಪ್ಷನ್ 2, ಕ್ವಶನ್ ನಂಬರ್ 26 ಬಂದು ಆಪ್ಷನ್ 3, ಕ್ವಶನ್ ನಂಬರ್ 27 ಬಂದು ಆಪ್ಷನ್ 1, ಕ್ವಶನ್ ನಂಬರ್ 28 ಬಂದು ಆಪ್ಷನ್ 3, ಕ್ವಶನ್ ನಂಬರ್ 29 ಬಂದು ಆಪ್ಷನ್ 3, ಕ್ವಶನ್ ನಂಬರ್ 30 ಬಂದು ಆಪ್ಷನ್ 3, ಕ್ವಶನ್ ನಂಬರ್ 31 ಬಂದು ಆಪ್ಷನ್ 1, ಕ್ವಶನ್ ನಂಬರ್ 32 ಬಂದು ಆಪ್ಷನ್ 2, ಕ್ವಶನ್ ನಂಬರ್ 33 ಬಂದು ಆಪ್ಷನ್ 1, ಕ್ವಶನ್ ನಂಬರ್ 34 ಬಂದು ಆಪ್ಷನ್ 2, ಕ್ವಶನ್ ನಂಬರ್ 35 ಬಂದು ಆಪ್ಷನ್ 3, ಕ್ವಶನ್ ನಂಬರ್ 36 ಬಂದು ಆಪ್ಷನ್ 2, ಕ್ವಶನ್ ನಂಬರ್ 37 ಬಂದು ಆಪ್ಷನ್ 3, ಕ್ವಶನ್ ನಂಬರ್ 38 ಬಂದು ಆಪ್ಷನ್ 2, ಕ್ವಶನ್ ನಂಬರ್ 39 ಬಂದು ಆಪ್ಷನ್ 1, ಕ್ವಶನ್ ನಂಬರ್ 40 ಬಂದು ಆಪ್ಷನ್ 1. ಸೊ ನೆಕ್ಸ್ಟು IT ಸ್ಕಿಲ್ಸ್ ಬರುತ್ತೆ ಇಲ್ಲಿ. ಓಕೆ, ಕ್ವಶನ್ ನಂಬರ್ 41 ಬಂದು ಆಪ್ಷನ್ 3, 42 ಬಂದು ಆಪ್ಷನ್ 4, 43 ಬಂದು ಆಪ್ಷನ್ 3, 44 ಬಂದು ಆಪ್ಷನ್ 2, 45 ಬಂದು ಆಪ್ಷನ್ 4, 46 ಬಂದು ಆಪ್ಷನ್ 2, 47 ಬಂದು ಆಪ್ಷನ್ 3, 48 ಬಂದು ಆಪ್ಷನ್ 4, 49 ಬಂದು ಆಪ್ಷನ್ 3, 50 ಬಂದು ಆಪ್ಷನ್ 3, 51 ಬಂದು ಆಪ್ಷನ್ 2, 52 ಬಂದು ಆಪ್ಷನ್ 2, 53 ಬಂದು ಆಪ್ಷನ್ 4, 54 ಬಂದು ಆಪ್ಷನ್ 4, 55 ಬಂದು ಆಪ್ಷನ್ 2, 56 ಆಪ್ಷನ್ 4, 57 ಆಪ್ಷನ್ 3,
58 ಆಪ್ಷನ್ 2, 59 ಆಪ್ಷನ್ 1, 60 ಆಪ್ಷನ್ 3. ಕೆಲವೊಂದೆಲ್ಲ ಅಲ್ಲೇ ಇಲಿಸ್ಟ್ರೇಟ್ ಮಾಡಿದ್ದೀನಿ, ಚಿಕ್ಕ ಚಿಕ್ಕದೆಲ್ಲ. ಡೀಟೇಲ್ಡ್ ಒಂದು ವಿಡಿಯೋ ನಾನು ಮಾಡ್ತೀನಿ, ಮ್ಯಾಥ್ಸ್ ಸಾಲ್ವ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ 60ಇಂದ ಬಂದು ನಿಮಗೆ ಇದು PMS ಬರುತ್ತೆ, SND ಬರುತ್ತೆ. 60ಇಂದ SND. ಓಕೆ, ಸೊ 60th ಬಂದು ಆಪ್ಷನ್ 3, 61 ಬಂದು ಆಪ್ಷನ್ 4, 62 ಬಂದು ಆಪ್ಷನ್ 3, 63 ಬಂದು ಆಪ್ಷನ್ 2, 64 ಬಂದು ಆಪ್ಷನ್ 3, 65 ಬಂದು ಆಪ್ಷನ್ 2, 66 ಬಂದು ಆಪ್ಷನ್ 4, 67 ಬಂದು ಆಪ್ಷನ್ 1, 68 ಬಂದು ಆಪ್ಷನ್ 3, 69 ಬಂದು ಆಪ್ಷನ್ 2, 70 ಬಂದು ಆಪ್ಷನ್ 1, 71 ಬಂದು ಆಪ್ಷನ್ 4, 72 ಬಂದು ಆಪ್ಷನ್ 2, 73 ಬಂದು ಆಪ್ಷನ್ 2, 74 ಬಂದು ಆಪ್ಷನ್ 1, 75 ಬಂದು ಆಪ್ಷನ್ 3, 76 ಬಂದು ಆಪ್ಷನ್ 3. ನೋಡಿ, ಇದು 2023 ಕ್ವಶನ್, ಡೈರೆಕ್ಟ್ ಕ್ವಶನ್ ಕೇಳಿದಾನೆ. 77 ಬಂದು ಆಪ್ಷನ್ 3. ಆಮೇಲೆ ಇದು ಸಾಲ್ವ್ ಮಾಡಿರೋದು ಇಂಡಿಯಾ ಅಕಾಡೆಮಿ ಹುಡುಗನೇ, ಮ್ಯಾಕ್ಸಿಮಮ್ ಕರೆಕ್ಟ್ ಮಾಡಿದ್ದಾನೆ. ಐ ಆಮ್ ಹ್ಯಾಪಿ ಅಬೌಟ್ ದಟ್ ಒನ್. 77 ಬಂದು ಆಪ್ಷನ್ 3, 78 ಬಂದು ಆಪ್ಷನ್ 2, 79 ಬಂದು ಆಪ್ಷನ್ 3, 80 ಬಂದು ಆಪ್ಷನ್ 3. ಸೊ ಇಲ್ಲಿಂದ FTP ಸ್ಟಾರ್ಟ್ ಆಗುತ್ತೆ. 81, 3, 82 ಆಪ್ಷನ್ 2. ನೋಡಿ, ಇಲ್ಲೇ ಸಾಲ್ವ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಬೋದು ನೀವು ಇಲ್ಲಿ. 83 ಬಂದು ಆಪ್ಷನ್ 3, 84 ಆಪ್ಷನ್ 3, 85 ಆಪ್ಷನ್ 1, 86 ಆಪ್ಷನ್ 2, 87 ಆಪ್ಷನ್ 3, 88 ಆಪ್ಷನ್ 3, 89 ಆಪ್ಷನ್ 4, 90 ಆಪ್ಷನ್ 2, 91 ಆಪ್ಷನ್ 1, 92 ಆಪ್ಷನ್ 2, 93 ಆಪ್ಷನ್ 3, 94 ಆಪ್ಷನ್ 3, 95 ಆಪ್ಷನ್ 2, 96 ಆಪ್ಷನ್ 3, 97 ಆಪ್ಷನ್ 4, 98 ಆಪ್ಷನ್ 3. ಇದನ್ನೇ ಹೇಳ್ತಾ ಇದ್ದೀನಿ ನಾನು, ಯಾವ್ದಾದ್ರು ಕೇಳ್ತಾನೆ ಅಂತ 1 or 2 ಕ್ವಶನ್ಸ್ ಬರುತ್ತೆ ಅಂತ. ನೋಡಿ, ಇದೇ ಬಂದಿದೆ. 99 ಬಂದು ಆಪ್ಷನ್ 3 ಆ್ಯಂಡ್ 100 ಬಂದು ಆಪ್ಷನ್ 2. ಓಕೆ, ಇಲ್ಲಿ ವರ್ಕೌಟ್ ಮಾಡಿದ್ದೀನಿ. ಸೊ ದಿಸ್ ಇಸ್ ದ ಕೀ ಆನ್ಸರ್ಸ್ ಫಾರ್ ಯು. ನೋಡಿ, ಇದು ಒಂದು ಸಾಲ್ವ್ ಮಾಡಿರೋದು ಇಂಡಿಯಾ ಅಕಾಡೆಮಿ ಹುಡುಗನೇ, ಇದನ್ನೇ ಹೇಳ್ತಾ ಇದ್ನಲ್ಲ. ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಹಿಮ್. ಓಕೆ, ದಿಸ್ ಇಸ್ ದ ಕೀ ಆನ್ಸರ್ಸ್ ಫಾರ್ ಯು. ಹೇಳಿದ್ನಲ್ಲ, ತುಂಬ ಈಸಿನೇ ಕೇಳಿದ್ದ, ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇತ್ತು. ಸೊ ಹೋಪ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ಓಕೆ, ಸೊ ಪರ್ಸನಲ್ ಗೈಡೆನ್ಸ್ ಜಾಯ್ನ್ ಆಗಬೇಕು ಅಂದರೆ ಇವಾಗಲೂ ಸ್ಟಿಲ್ ಓಪನ್, ಯು ಕ್ಯಾನ್ ಜಾಯ್ನ್. ಯುಲ್ ಗೆಟ್ ಎ ಕಂಪ್ಲೀಟ್ ಸಪೋರ್ಟ್ ಫ್ರಮ್ ಇಂಡಿಯಾ ಅಕಾಡೆಮಿ. ಸೊ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.